जय मंगलम जय नम पार्वती शिव हर हर महादेव। श्रीमद जगद्गुरु शिवानंद महाराज की ಎಲ್ಲರೂ ಜೇಕರ್ ಹಾಕ್ರಿ। ಶ್ರೀಮದ್ ಜಗದ್ಗುರು ಪೂರ್ಣಾನಂದ महाराज की, श्रीमद जगद्गुरु श्रद्धानंद महाराज की, सकल साधु संत महाराज की जय। जय मंगलम जय नम पार्वती शिव हर हर महादेव। हर ओम तत्सत्पर ब्रह्मणे नमः। हर ओम वक्रतुंडमकाय सूर्यकोटि समप्रभं निर्विघ्नं कुरु मे देवा सर्वकार्य सर्वदा। ओम चिदंबरमठाधीशं सिद्धारूढयतेश्वरं शिष्य प्रशिष्य रूपेण बोधकं गुरुमाश्रये। यदङ्घ्रिकमलद्वन्द्वं तापत्रनिवारणं शान्तैक्यपदवन्दे श्री सिद्धारूढमां भजे। श्री सिद्धारूढ मां भजे। मानवार्थं माविर्भूतं मानमेवादिलक्षकं शिवरूपं शिवानंदं वंदे जगद्गुरु। जगद्गुरु ಆರೂಢ ಜ್ಯೋತಿ ಎನಿಸಿಕೊಂಡಂಥ ಜಗದ್ಗುರು ಸಿದ್ಧಾರೂಢಪ್ಪವರ ದಿವಿಚರಣಕ್ಕೂ ಹಾಗೂ ಶಿವಾವತಾರದಂಥ ಜಗದ್ಗುರು ಶಿವಾನಂದಪ್ಪವರ ದಿವಿಚರಣಕ್ಕೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪರಮ ಪೂಜ್ಯ ವೈರಾಗಿ ಮೂರ್ತಿಯಾದಂಥ ಜಗದ್ಗುರು ಪೂರ್ಣಾನಂದ ಅಜ್ಜವರ ದಿವಿಚರಣಕ್ಕೆ ನತಮಸ್ತಕನಾಗಿ, ಯಾವ ಜಗದ್ಗುರು ಆರಾಧ್ಯ ಸದ್ಗುರುನಾಥನಾದಂಥ ಶ್ರದ್ಧಾನಂದಪ್ಪಾಜಿಯವರ ದಿವಿಚರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಬದಾಮಿ ತಾಲೂಕಿನ ಸುಕ್ಷೇತ್ರ ಸುಮನಕೊಪ್ಪ ಗ್ರಾಮದಲ್ಲಿ ಕೋಟಿ ಚಪಜ್ಞ ಅಧಿಕ ಮಾಸದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಹರಳಕಟ್ಟಿಯ ನಿಜಗುಣ ಶಿವಯೋಗಿಗಳ ಮಹಾತ್ಮರ ದಿವ್ಯಚರಣಕ್ಕೂ ಅನಂತ ನಮಸ್ಕಾರ ಸಲ್ಲಿಸಿ, ಪರಮ ಪೂಜ್ಯ ಸದ್ಗುರು ಅಭಿನವ ಶಿವಾನಂದ ಅಜ್ಜವರ ದಿವ್ಯಚರಣಕ್ಕೂ ನಮಸ್ಕರಿಸಿ, ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಮಹಾಪೂಜ್ಯರ ದಿವ್ಯಚರಣಕ್ಕೂ ನಮಸ್ಕರಿಸಿ, ಪರಮ ಪೂಜ್ಯ ಸದ್ಗುರು ತೋರಣಕಟ್ಟೆಯಿಂದ ಬಂದಂಥ ದೇವಿ ಉಪಾಸಕರು, ಅವರು ಭಾಳ ಅಚ್ಚುಕಟ್ಟವಾಗಿ ನಿಮ್ಮೆಲ್ಲರಿಗೆ ದೇವಿ ಮಹಾತ್ಮೆಯನ್ನು ಪುರಾಣವನ್ನು ತಿಂಗಳ ಪರ್ಯಂತ ಹೇಳಿದಂಥ ನಮ್ಮ ಆರ್ ಬಿ ಹುಣಸ್ಯಾಳ ಗುರುಗಳಿಗೂ ಭಕ್ತಿಪೂರ್ವಕ ನಮಸ್ಕರಿಸಿ, ಶಿವಪುತ್ರಪ್ಪ ಶಾಸ್ತ್ರಿಯವರಿಗೆ ವಂದಿಸಿ, ನಿಂಗಪ್ಪಣ್ಣ ಶರಣರಿಗೆ, ಸಕಲ ಪೂಜ್ಯರಿಗೆ, ಸಕಲ ಮಹಾತ್ಮರಿಗೆ ಹಾಗೂ ಎಲ್ಲ ಮಾತೆಯರ ಪವಿತ್ರ ಪಾದಕ್ಕೂ ಭಕ್ತಿಪೂರ್ವಕ ನಮಸ್ಕರಿಸಿ, ಅಧಿಕ ಮಾಸದ ನಿಮಿತ್ತ ಮೊದಲು ಮಾಡಿಕೊಂಡು ಜೀವನ ಉದ್ಧಾರಗೋಸ್ಕರವಾಗಿ ಎಲ್ಲ ಈ ಕಾರ್ಯಕ್ರಮದ ಪಾಲ್ಗೊಂಡಂಥ ಎಲ್ಲ ಸದ್ಭಕ್ತರಿಗೂ ನಾನು ಅನಂತ ನಮಸ್ಕಾರ ಸಲ್ಲಿಸುವ ಸ್ವರೂಪಗಳಿಗೆ. ಕನ್ನಡ ನಾಡಿನಲ್ಲಿ ಯಾವ ವೀರಗಣ್ಯನಾದಂಥ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಎಂಬ ಗ್ರಂಥಿನಲ್ಲಿ ಶಿವಕಾರುಣ್ಯ ಸ್ಥಳದ 1ನೇ ಪದ್ಯದಲ್ಲಿ ಶ್ರೀ ಗುರು ವಚನದಿಂದ ಅಧಿಕಸುದು ಉಂಟೆ ಅನ್ನುವಂಥ ಪದ್ಯದೊಳಗೆ ಒಂದು ಎಲ್ಲರೂ ಸೂತ್ರವನ್ನು ಇಟ್ಟಿದ್ದಾರೆ. ಅದು ಯಾವುದು ಅಂದರೆ, ನೆನೆಗೋಲಿನಿಂದ ನೋಯಿಸುವ ಅಲಗುಂಟೆ. ಇದು ನೆನೋ ಅಂದರೆ ಸ್ಮರಣ. ಪರಮಾತ್ಮ ಏನಪ್ಪ ಅಂತ ಕೇಳಿದರೆ, ಎಲ್ಲರನ್ನೂ ನಾಶ ಮಾಡಿದವು ಯಾರು ಅಂದ್ರೆ ಕಾಮ ಅಂತ ಅರ್ಥ ಆಗ್ತದೆ. ಇದು ಕಾಮ ಹೇಗದ ಅಂತ ಕೇಳಿದ್ರೆ, ಬರಚಿ ಹೊರಗೆ ಗಾಯ ಮಾಡ್ತದೆ. ಆ ಗಾಯ ಯಾವ ಡಾಕ್ಟ್ರನ್ನು ವಾಸಬಹುದು. ಇದು ಕಾಮನ ಬಾಣ ಒಳಗೆ ಹಿಡಿತದೆ. ಇದು ಸ್ಮರಣ ಶಕ್ತಿಯಿಂದ ಬರ್ತದೆ. ಕಾಮ ಉತ್ಪತ್ತಿ ಆಗ್ಬೇಕಾರೆ ಎದರಲ್ಲಿಂದ ಅಂತ ಕೇಳಿದ್ರೆ ಸ್ಮರಣದಿಂದ. ಕಾಮ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ಮನಸ್ಸಿನಿಂದ. ಆ ಮನಸ್ಸು ಮೊದಲ ಏನಪ್ಪ ಅಂದರೆ ಗಾಳಿ ತತ್ವ ಸಂಚಲವಾದದ್ದು. ಆ ಮನಸ್ಸು ಯಾರ ಮಗಪ್ಪ? ಕಾಮ ಯಾರ ಮಗ ಅಂದ್ರೆ ಮನಸ್ಸಿನ ಮಗ. ನೆನಪಿಟ್ಕೋರಿ, ಕಾಮ ಯಾರ ಮಗ? ಮನಸ್ಸಿನ ಮಗ. ಆ ಮನಸ್ಸಿನ ಕೈ ಹಾಕ್ಕೊಟ್ರೆ ಅದು ವಿಕಾರ ಆಗ್ತದೆ. ಆ ನಂತರ ಅದು ಏನು ಮಾಡ್ತೈತೆ ಅಂದ್ರೆ ಕಾಮನ ಮತ್ತು ಮನಸ್ಸಿನ ತಂದೆ ಯಾರ? ಚಂದ್ರಮ ದೇವತಾ ಅದನಲ್ಲಿ. ಹಾಗೆ ಇಲ್ಲಿ ಏನದ ಅಂದ್ರೆ, ಒಂದೇ ಹೂವು ತೊಗೊರಿ ನೀವು. ಒಂದು ಹೂವು ತೊಗೊಂಡು
ಆ ದೇವರ ಅಥವಾ ಗುರುವಿನ ಫೋಟೋದ ಮೇಲೆ ಇಟ್ಟರೆ ಮನುಷ್ಯ ಏನಾಗತ್ತೆ ಆಕಾರ ಆಗ್ತದೆ. ಯಾವ ಆಕಾರ ಆಗ್ತದೆ? ಆತ್ಮಾಕಾರ ಆಗ್ತದೆ. ಅದ ಹೂವು ತಗೊಂಡು ತನ್ನ ಸತಿಯ ತಲೆ ಮೇಗಿಟ್ಟರೆ ವಿಕಾರ ಆಗ್ತದೆ. ಯಾವ ವಿಕಾರ? ಮನಸ್ಸು ವಿಕಾರ ಪಾಪಕ್ಕೆ ಹಸ್ತದ, ಆಕಾರ ಮೋಕ್ಷಕ್ಕೆ ಹತ್ತದ. ಒಂದು ದೃಷ್ಟಾಂತ ಕೊಟ್ಟು ನಾನು ಮುಗಿಸ್ತಿದ್ದೇನೆ. ಇದು ದೇವಿ ಮಹಾತ್ಮ್ಯದೊಳಗೆ ಬಂದದ್ದು ಒಂದು ಮಾತು. ಏನು ಅಂತ ಕೇಳಿದರೆ, ಭಸ್ಮಾಸುರ ಎಂಬ ದೈತ ಅವ ಏನು ಮಾಡಿದ ಅಂತ ಕೇಳಿದ್ರೆ ತಪಸ್ಸರೆ ಮಾಡ್ತಾನೆ. ಏನು ತಪಸ್ಸರೆ ಮಾಡಿದ ಅಂತ ಕೇಳಿದ್ರೆ ಕಾಮ್ಯ ತಪಸ್ಸನ್ನು ಮಾಡಿದವ. ಆವಾಗ ಎಷ್ಟು ವರ್ಷ ಮಾಡಿದ ಅಂದ್ರೆ 1000 ವರ್ಷಗಂಟಲೆ ತಪಸ್ಸರೆ ಮಾಡಿದ. ಮಾಡಿ ಮಾಡಿ ಕಲಕ್ಕೆ ಲಾಸ್ಟ್ ಏನಾಯ್ತಂದ್ರೆ ಪರಮಾತ್ಮ ಪ್ರತ್ಯಕ್ಷ ಅದ. ಪರಮಾತ್ಮನಲ್ಲಿ ಬೇಡ್ಕೋತಾನ, ಹೇ ಪರಮಾತ್ಮ, ನಾ ಬೇಡಿದ್ದು ನೀ ಕೊಡ್ತೇನಂತ ಕೇಳಿದಂಗೆ ಕೊಡ್ತೇನೆಪ್ಪ ಅಂದವ. ಆದರೆ ನಾ ಬೇಡಿದ್ದು ಕೊಡಬೇಕಾದ್ರೆ ನನ್ನ ಕೈಯಿಂದ ನಾ ಯಾರನ್ನು ಮುಟ್ತೀನಿ ಅವ್ರು ಸುಟ್ಟು ಬೂದಿ ಆಗಬೇಕು. ಎಷ್ಟು ಮಜಾ ಬೇಡ್ಕೊಂಡ ನೋಡು ಭಸ್ಮಾಸುರ. ಹಿಂಗೆ ಮುಟ್ಟಿಬಿಟ್ನಾದ್ರೆ ಸುಟ್ಟು ಬೂದಿ ಆಗ್ಬೇಕಂತೇಳಿ ಬೇಡ್ಕೊಂಡ. ಆವಾಗ ಪರಮಾತ್ಮ ಕೊಟ್ಟ. ಬೇಡಿದ್ದನ್ನು ಕೊಡವ ಯಾರು ಅಂದ್ರೆ ಪರಮಾತ್ಮ. ಅದು ಪಾಪ ಇರಲಿ ಅಥವಾ ಪುಣ್ಯ ಇರಲಿ, ಅವನ ತಪಸ್ಸಿರೆ ಮೆಚ್ಚಿ ಕೊಟ್ಟ. ಆವಾಗ ಭಸ್ಮಾಸುರಿ ಎಲ್ಲರನ್ನೂ ಸುಡಾಕತ್ತಿನಲ್ಲ. ಆವಾಗ ಹೇಳ್ತಾನೆ, ಯಾರನ್ನು ಎಲ್ಲರನ್ನೂ ದೇವತೆಗೆ ಪದರ ಕೊಟ್ಟ. ಆವಾಗ ವಿಚಾರ ಮಾಡಿದ, ಯಾರು ಆಶೀರ್ವಾದ ಕೊಟ್ಟಿದ್ರು? ಪರಮಾತ್ಮನ ಕೊಟ್ಟಿದ್ದ. ಅವ ಏನಂದು ಗೊತ್ತೇನ್ರಿ? ಇಲ್ಲ, ಪರಮಾತ್ಮನನ್ನು ಸುಟ್ಟು ಬಿಟ್ಟನಂದ್ರೆ ಪಾರ್ವತಿ ನಮ್ಮ ಕಕ್ಕಲ್ಲ ಅಂತ ಬುದ್ಧಿ ಬಂತವಂಗೆ. ಏನತ್ತ? ಪರಮಾತ್ಮನನ್ನು ಸುಟ್ಟು ಬಿಟ್ರೆ ಪಾರ್ವತಿ ನಮ್ಮ ಕಕ್ಕಳಲ್ಲ ಅಂದವ ಭಸ್ಮಾಸುರ. ಬಂದ ಪರಮಾತ್ಮನ ಸುಡಬೇಕಂತ ಬಂದ, ಕೊಟ್ಟದ್ದು ಸುಳ್ಳಾಗೋದಿಲ್ಲ ಅಂತ ಪರಮಾತ್ಮ ಓಡಾಕತ್ತಿದ. ಎದಕ್ಕಾಗಿ? ಇವಾಗ ಮೂಡ್ತಾನ, ನಾ ಸುಟ್ಕೊಂಡು ಸಾಯ್ತೇನಂತ ಪರಮಾತ್ಮ ಓಡಾಕತ್ತಿದ. ಅವ ಮುಂದೆ ಓಡಾಕತ್ತಿದ, ಇವ ಹಿಂದೆ ಓಡಾಕತ್ತಿದ. ಆವಾಗ ಇದು ಯಾರಿಗೆ ಗೊತ್ತಾಯ್ತು? ವಿಷ್ಣು ಭಗವಂತ ಗೊತ್ತಾಯ್ತು. ವಿಷ್ಣು ಭಗವಂತಂದ ಇವ ಪರಮಾತ್ಮನ ಮೇಲೆ ಕೈ ಇಡ್ತಾನೆ ಬಾ ಅಂತ ತಿಳ್ಕೊಂಡು ಪರಮಾತ್ಮನ ನಡುವೆ ಭಸ್ಮಾಸುರನ ನಡಿ ಮೋಹಿನಿ ರೂಪ ಅದ. ಯಾವ ರೂಪ? ಸ್ತ್ರೀ ರೂಪ ಅದ. ಸ್ತ್ರೀ ರೂಪ 18 ವಯಸ್ಸದ ಹೆಣ್ಣು ಮಗಳಾಗಿ ನಿಂತ, ಭಾಳ ಸುಂದರ, ಭಾಳ ರೂಪತಿಯಾಗಿ ನಿಂತಲು. ಆವಾಗ ಅವ ನೋಡಿದ ಏನು ರೂಪವತಿ, ಏನಿದು ಅಂತ ತಿಳ್ಕೊಂಡು ಅವನ ಮನಸ್ಸು ಆಕೆ ಮೇಲೆ ಹೋತು ಭಸ್ಮಾಸುರಂದು. ಏನು, ನಿಂದ ಮದುವೆ ಆಗಿಲ್ಲ, ಇನ್ನೂ ಆಗಿಲ್ಲ, ಮತ್ತು ನೀನು ನನ್ನ ಮನಸ್ಸು ಮಾಡ್ತೀಯ ಅಂತ ಕೇಳ್ತಾನೆ ಯಾರೋ ಭಸ್ಮಾಸುರ. ಆವಾಗಂತಾಳ, ನಾ ಹೇಳ್ದಂಗೆ ನೀ ಕೇಳಿದ್ರೆ ನಿನ್ನ ಕೂಡ ನಾ ಹಾಕ್ತೀನಿ ಅಂತಾಳಾಕಿ. ನೀ ಏನು ಹೇಳ್ತೀಯ ಅಂದ, ನಾ ಹ್ಯಾಂಗೆ ಹೇಳ್ತೀನಿ ಹಂಗೆ ಕೇಳಬೇಕು, ನಾ ಕುಣಿದ್ರೆ ಕುಣಿಬೇಕು, ನಾನು ಜಿಗಿದ್ರೆ ಜಿಗಿಬೇಕು, ಒಟ್ಟು ನಾ ಹೇಳ್ದಂಗೆ ಕೇಳ್ಬೇಕಂದಾಗ ಕೇಳ್ತೀನಿ ಅಂದ ಯಾರೋ ಭಸ್ಮಾಸುರ. ಆವಾಗಂತನ ಕಾಣಂತ ಇಲ್ಲಿ ಬಂತು ಸಂಘ ಅಂತ ಮೊದಲು ಮೊಣಕಾಲು ಮುಟ್ಟಿದ, ಆ ನಂತರ ನಡ ಮುಟ್ಟಿದ, ಆ ನಂತರ ಎದೆ ಮುಟ್ಟಿದ. ಭಸ್ಮಾಸುರ ಅವನು ಮುಟ್ಟಿದ. ವಿಷ್ಣು ಭಗವಂತ ತಲೆ ಮೇಲೆ ಕೈ ಇಟ್ಟ. ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಟ್ಟ, ಸುಟ್ಕೊಂಡು ಸತ್ತು ಹೋದ. ಯಾರು ಮಾಡಿದ್ದದು? ತಾ ಮಾಡಿದ್ದು ಮಾಡಿ ಸತ್ತು ಹೋದ. ಆವಾಗ ಅಷ್ಟ ಬಿಡಲಿಲ್ಲ, ಪರಮಾತ್ಮ ಮನಸ್ಸು ಮಾಡಿದ ಆಕಿಗೆ. ಆಕಿನ ಗೂಡು ಭೋಗ ಮಾಡಿ ಹೊಟ್ಲೆ